ಮೈಸೂರಿನ ವಿಜಯನಗರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿಸ್ತಾರ ಹಾಸ್ಪಿಟಲ್ನಲ್ಲಿ ಎನ್ಐಸಿಯು ಕೇರ್ ವಿಭಾಗ ಉದ್ಘಾಟನೆ. ಮಾರ್ಚ್ 19ರಂದು ಮೈಸೂರಿನ ವಿಜಯನಗರ 2ನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿಸ್ತಾರ ಹಾಸ್ಪಿಟಲ್ನಲ್ಲಿ ಎನ್ಐಸಿಯು ಕೇರ್ ಎಂಬ ವಿಭಾಗವನ್ನು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಪ್ರೇಮಾ ಶಂಕರೇಗೌಡರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯನ್ನು ಡಾಕ್ಟರ್ ಅಕ್ಷತಾ ಲೋಕೇಶ್ ಅವರ ಜೊತೆ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಶ್ರೀಮತಿ ಪ್ರೇಮಾ ಶಂಕರೇಗೌಡರವರು ಹಾಸ್ಪಿಟಲ್ನ ಎಲ್ಲ ಮಹಿಳಾ ಸಿಬ್ಬಂದಿಗಳು ಜೊತೆಗೆ ಕೇಕ್ ಕಟ್ ಮಾಡುವ ಮೂಲಕ ಬಹಳ ವಿಶೇಷವಾಗಿ ಆಚರಿಸಲಾಯಿತು. ಬನ್ನಿ ಈಗಂತೂ ಮಸ್ಟಲ್ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂದಿನ ದಿನ ವಿಸ್ತಾರ ಹಾಸ್ಪಿಟಲ್ ಅಲ್ಲಿ ಎನ್ಐಸಿಯು ಮಗು ಹುಟ್ಟಿದ ತಕ್ಷಣ ಬೇಕಾಗಿರೋ ವಾರ್ಡ್ ಎನ್ಐಸಿ ಇನಾಗ್ರೇಷನ್ ಆಗಿದೆ. ಅದ್ರ ಜೊತೆ ಹೆರಿಗೆ ವಾರ್ಡ್ ಇನಾಗ್ರೇಷನ್ ಆಗಿದೆ. ಹೋಪಿಂಗ್ ಟು ಗಿವ್ ಬೆಟರ್ ಹೆಲ್ತ್ ಸರ್ವಿಸಸ್ ಟು ದ ಮದರ್ ಅಂಡ್ ದ ನ್ಯೂ ಬಾರ್ನ್ಸ್. ನಿಮ್ಮ ಹಾಸ್ಪಿಟಲ್ ಅಲ್ಲಿ ಏನೇನು ಸೌಲಭ್ಯ ಇದೆ? ನಮ್ಮ ಆಸ್ಪತ್ರೆ ಎಲ್ಲ ಸೌಲಭ್ಯವಿದೆ. ಫ್ರಮ್ ಅನಸ್ಥಿಷಿಯಾ, ಫ್ರಮ್ ಕಾರ್ಡಿಯಾಲಜಿಸ್ಟ್ ಟು ICU 10 bedded, ಲೇಬರ್ ವಾರ್ಡ್, NICU, ಆರ್ಥೋ ಎಲ್ಲ ಸೌಲಭ್ಯಗಳು ಇದೆ. ಎಷ್ಟು ಜನ ಇದ್ದಾರೆ? ಅರೌಂಡ್ 51 at present. ನಮ್ಮಲ್ಲಿ ಎಲ್ಲಾ ತರದ್ದು ಇದೆ. ವಿ ಹ್ಯಾವ್ ಜನರಲ್ ವಾರ್ಡ್ ಇಂದ ಹಿಡಿದು ಸೂಟ್ ರೂಮ್ ಇಂದಾನು ಇದೆ. ಸೊ ಜನರಲ್ ವಾರ್ಡ್ ಕಡಿಮೆಗೂ ಬರುತ್ತೆ, ಸೂಟ್ ರೂಮ್ ಹೈ ಪ್ರೊಫೈಲ್ ಪೇಷಂಟ್ಗೂ ಬರುತ್ತೆ. ಎಲ್ಲ ತರದ ಇನ್ಶೂರೆನ್ಸ್ ಆಲ್ಮೋಸ್ಟ್ ಎಲ್ಲ ಇದೆ. ಇನ್ನು ಬಂದು ತೋರಿಸ್ಕೋಬಹುದು. ಬಡವರು ಸರ ತುಂಬಾ ಕಡಿಮೆದು ಬರುತ್ತೆ. ಜನರಲ್ ವಾರ್ಡ್ ಫೆಸಿಲಿಟೀಸು ಇದೆ. ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಫ್ರಮ್ ಲೋ ಪ್ರೈಸ್ ಟು ದ ಹೈ. ಡಾಕ್ಟರ್ ಅಕ್ಷತಾ. ಇವತ್ತೇನು ನಮ್ಮ ವಿಜಯನಗರದ ಕೃಷ್ಣದೇವರಾಯ ವೃತ್ತದಲ್ಲಿ ವಿಸ್ತಾರ ಆಸ್ಪತ್ರೆಯನ್ನ ಅಕ್ಷತಾ ಮತ್ತು ಲೋಕೇಶ್ ಅವರು ಇಲ್ಲಿ ಪ್ರಾರಂಭ ಮಾಡಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ಮಾಡಿ, ಅದ್ರ ಜೊತೆಗೆ ಇವತ್ತೇನು ಮಹಿಳೆಯರಿಗೆ ಆದ್ಯತೆ ನೀಡುವಂತ ನಿಟ್ಟಿನಲ್ಲಿ ಮತ್ತು ಸ್ತ್ರೀ ರೋಗಿಗಳು ಅಂತ ಒಂದು ಸಂದರ್ಭದಲ್ಲಿ ಹೆರಿಗೆಗೆ ಇಲ್ಲಿ ಬರುವಂತದ್ದು ವಾಡಿಕೆ. ಹೆರಿಗೆಗೆ ಬಂದಂತ ಸಂದರ್ಭದಲ್ಲಿ ನವಜಾತ ಶಿಶುಗಳಿಗೆ ಆರೈಕೆ ಮಾಡಬೇಕು. ಆ ಆರೈಕೆಗೆ ಅತ್ಯಾಧುನಿಕ ಚಿಕಿತ್ಸೆ ಬೇಕು ಅಂತ ಹೇಳಿ ಆ ನವಜಾತ ಶಿಶುಗಳನ್ನ ಆರೈಕೆ ಮಾಡುವಂತ ಒಂದು ವಾರ್ಡ್ ಅನ್ನ ಇವತ್ತು ಉದ್ಘಾಟನೆ ನಮ್ಮ ಕೈಲಿ ಮಾಡಿಸಿರೋದು ನಿಜಕ್ಕೂ ಕೂಡ ಬಹಳ ಒಳ್ಳೆ ಕೆಲಸ. ಈ ಒಂದು ಆಸ್ಪತ್ರೆಯಲ್ಲಿ ಈಗಾಗಲೇ ಕಳೆದ 2 ತಿಂಗಳು 3 ತಿಂಗಳಿಂದ ಪ್ರಾರಂಭವಾಗಿ 100 ಹಾಸಿಗೆಗಳುಳ್ಳಂತ ಒಂದು ಸುಸಜ್ಜಿತವಾದಂತ ವಿಜಯನಗರದಲ್ಲಿರುವಂತ ಈ ಒಂದು ವಿಸ್ತಾರ ಆಸ್ಪತ್ರೆ ಇವತ್ತು ಅದಕ್ಕೆ ಒಂದು ಹಿಂಬು ಕೊಡುವಂತ ನಿಟ್ಟಿನಲ್ಲಿ
ಶಿಶುಗಳ ಆರೈಕೆ ಕೇಂದ್ರನು ಕೂಡ ಪ್ರಾರಂಭವಾಗಿರುವುದು. ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಂತ ಎಲ್ಲ ಒಂದು ಇಲ್ಲೇನೆ ಈ ಒಂದು ವಿಜಯನಗರ ಭಾಗದಲ್ಲಿ ಯಾವುದೇ ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ವಿಸ್ತಾರ ಆಸ್ಪತ್ರೆಗೆ ಹೋಗುವಂತ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಬೆಳೆಯುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. ಅದಕ್ಕೆ ಕಟಿಬದ್ಧರಾಗಿ ಇವತ್ತು ಪ್ರಖ್ಯಾತ ಸ್ತ್ರೀರೋಗ ತಜ್ಞರಾದಂತ ಅಕ್ಷತಾರ್ ಅವರು ಮತ್ತೆ ಅವರ ಜೊತೆಯಲ್ಲಿ ಅವರ ಪತಿಯವರಾದಂತ ಲೋಕೇಶ್ ಅವರು ಮತ್ತೆ ಇಲ್ಲಿ ಇರುವಂತ ಮಕ್ಕಳ ತಜ್ಞರು ಜೊತೆಗೆ ಏನು ಆರ್ಥೋ ಡಾಕ್ಟರ್ಗಳು ಮತ್ತೆ ದಾದಿಯರುಗಳು ಇಲ್ಲಿರುವಂತ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಅವಿರತ ಶ್ರಮ ವಹಿಸಿ ಈ ಒಂದು ಸುದಿನದಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಆಸ್ಪತ್ರೆ ಬಹಳಷ್ಟು ಬೃಹದಾಕಾರವಾಗಿ ಬೆಳೀಲಿ ಅಂತೇಳಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ.